ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನು ಸಲ್ಲಿಸಿರುವಂತ ಎಎಸ್ಪಿ ನಾರಾಯಣ ಬರ್ಮನಿ ಸ್ವಯಂ ನಿವೃತ್ತಿ ತಗೊಂಡು ಏನು ಮಾಡ್ತಾರೆ? ಸ್ವಯಂ ನಿವೃತ್ತಿ ಹಿಂದೆ ಇದೆಯಾ ಮತ್ತೊಂದು ಮಾಸ್ಟರ್ ಪ್ಲಾನ್? ಅವರು ರಾಜಕಾರಣಕ್ಕೆ ಬರುವಂತ ಸಾಧ್ಯತೆಗಳು ಇದೆಯಂತೆ. ನೇರವಾಗಿ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ರಾಜಕಾರಣಕ್ಕೆ ಎಂಟ್ರಿ ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ನಿವೃತ್ತಿಯ ಬಳಿಕ ಚುನಾವಣೆಗೆ ಸ್ಪರ್ಧಿಸೋ ಪ್ಲಾನ್ ಏನಾದರೂ ಮಾಡಿದ್ದಾರಾ ನಾರಾಯಣ ಬರ್ಮನಿ? ಸ್ವಯಂ ನಿವೃತ್ತಿ ಪತ್ರ ಹಿಂಪಡೆಯೋದಕ್ಕೆ ಇನ್ನು ಒಂದೇ ಒಂದು ದಿನ ಮಾತ್ರ ಬಾಕಿ ಇದೆ. ನಾಳೆ ಒಳಗಡೆ ಏನಾದರೂ ನಾರಾಯಣ ಬರ್ಮನಿ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಹಿಂಪಡೆಯಲಿಲ್ಲ ಅಂದರೆ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಸ್ವಯಂ ನಿವೃತ್ತಿ ಬಳಿಕ ರಾಜಕೀಯಕ್ಕೆ ಎಂಟ್ರಿ ಬಗ್ಗೆ ತಯಾರಿಗಳು ಅನ್ನೋ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಆರಂಭ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಮುಂಬರುವಂಥ ಚುನಾವಣೆಗೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಬೆಳಗಾವಿಯ ಸರ್ಕಾರಿ ಕಾರ್ಯಕ್ರಮ ಅದು, ನೇರವಾಗಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ವೇದಿಕೆಯಲ್ಲಿ ಇದ್ದಂಥ ಕಾರ್ಯಕ್ರಮ. ಅಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಕೈ ಎತ್ತಿದ್ರು. ಈಗ ಅವರು ASP ಮನನೊಂದು ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟಿದ್ದೀನಿ ಅಂದ್ರು. ಇದ್ರ ಹಿಂದೆ ಇರುವಂತ ಮಾಸ್ಟರ್ ಪ್ಲಾನ್ ಬಗ್ಗೆ ವಿವರಣೆ ನೀಡೋದಾದ್ರೆ? ಮಧುಸೂದನ್, ಈಗ ASP ನಾರಾಯಣ ಬರ್ಮನಿ ಅವರ ಒಂದು ಸ್ವಯಂ ನಿವೃತ್ತಿ ಅಥವಾ VRS ಏನು ಪತ್ರವನ್ನ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗಾಗಲೇ ಸುದ್ದಿಗಳು ಕೂಡ ಹರಿದಾಡ್ತಾ ಇರುವಂತದ್ದು. ಅಂದ್ರೆ CM ಸಿದ್ದರಾಮಯ್ಯ ಅವರಿಂದ ವೇದಿಕೆ ಮೇಲೆ ಅವಮಾನಕ್ಕೊಳಗಾಗಿ ASP ನಾರಾಯಣ ಬರ್ಮನಿ ಅವರು ಸ್ವಯಂ ನಿವೃತ್ತಿಯನ್ನ ನೀಡಿದ್ರ ಅಥವಾ ಇದ್ರ ಹಿಂದೆ ಬೇರೆ ಬೇರೆ ಪ್ಲಾನ್ಗಳು ಇದ್ದಾವ ಅನ್ನೋ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನ್ಯೂಸ್ ಫಸ್ಟ್ಗೆ ಪೊಲೀಸ್ ಉನ್ನತ ಮೂಲಗಳ ಮಾಹಿತಿ ಪ್ರಕಾರವಾಗಿ ಸಿಕ್ಕಂತ ಮಾಹಿತಿ ಪ್ರಕಾರವಾಗಿ ನೋಡೋದಾದ್ರೆ, ಇವರು ನಿವೃತ್ತಿ ಬಳಿಕ ರಾಜಕೀಯಕ್ಕೆ ನಿಲ್ಲೋದಕ್ಕೆ ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಗೆ ನಿಲ್ಲೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ನಾಳೆಯ ಒಳಗೆ ಈ ರಾಜೀನಾಮೆ ಪತ್ರವನ್ನ ಹಿಂಪಡಿಬೇಕಾಗುತ್ತೆ ಬರ್ಮನಿ ಅವರು. ಆದ್ರೆ ಇಲ್ಲಿಯವರೆಗೂ ಕೂಡ ಅವರು ರಾಜೀನಾಮೆ ಪತ್ರವನ್ನ ಹಿಂಪಡೆದಿಲ್ಲ. ಹಾಗಾಗಿ ನಾಳೆ ಒಳಗೆ ಪಡೆದೇ ಇದ್ರೆ ಅದನ್ನ ಅಂಗೀಕರಿಸುವಂತೆ ಈಗಾಗಲೇ ಗೃಹ ಇಲಾಖೆಯಿಂದ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಇಲ್ಲಿಯವರೆಗೂ ಕೂಡ ಅವರು ರಾಜೀನಾಮೆಯನ್ನ ಹಿಂಪಡಿದೇ ಇರೋದ್ರಿಂದ ಎಲ್ಲೊಂದ್ ಕಡೆ ಬಿಜೆಪಿಯಿಂದ ಎಲೆಕ್ಷನ್ಗೆ ಅಥವಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರಾ, ಆ ಒಂದು ಐಡಿಯಾದಿಂದ ಅಥವಾ ಆ ಕಾರಣಕ್ಕಾಗಿ ಈ ಒಂದು VRS ಅಸ್ತ್ರವನ್ನ ಪ್ರಯೋಗಿಸಿದ್ದಾರಾ ಅನ್ನೋ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಇವರು ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಬೆಳಗಾವಿಯಲ್ಲೇ ಹೆಚ್ಚು ಇವರು ಸರ್ವಿಸ್ ಅನ್ನ ಮಾಡಿರೋದ್ರಿಂದ ಅಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ. ಜೊತೆಗೆ ಜನಗಳ ಜೊತೆಯಲ್ಲಿ ಒಳ್ಳೆಯ ಒಡನಾಟವನ್ನ ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ ಈಗ ಏನಾದ್ರೂ ಅವರು VRS ಅನ್ನ ಕೊಟ್ರೆ ಎಲೆಕ್ಷನ್ಗೆ ಅಥವಾ ಚುನಾವಣೆಗೆ ಇನ್ನು 2.5 ವರ್ಷ ಸಮಯ ಇರುತ್ತೆ. ಹಾಗಾಗಿ ಈ ಅವಧಿಯಲ್ಲಿ ಕ್ಷೇತ್ರದಲ್ಲಿ ನೆಲೆ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಅನ್ನೋ ಕಾರಣಕ್ಕಾಗಿ ಈಗ ಸದ್ಯ VRS ಅನ್ನ ಅರ್ಜಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ VRS ಅನ್ನ ಹಿಂಪಡೆಯೋದಕ್ಕೆ ಸುತಾರಾಮ್ ನಾರಾಯಣ್ ಬರ್ಮನಿ ಅವರಿಗೆ ಇಷ್ಟ ಇಲ್ಲ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.